the circular flow of income, which is again important for the upcoming topics. The circular flow of income. ಆದಾಯದ ವೃತ್ತಾಕಾರದ ಪರಿಚಲನೆ. ಟ್ರಾನ್ಸ್ಫರ್ ಪೇಮೆಂಟ್ಸ್ ಅಂತಂದ್ರೆ ವರ್ಗಾವಣಾ ಪಾವತಿಗಳು ಅಂತಂದ್ರೆ ಯೂಶಲಿ ಏನು ವರ್ಗಾವಣೆ ಆಗುವಂತದ್ದು. ಅಂದ್ರೆ ನಾವು ಕೆಲವು ಹಣವನ್ನ ಇಲ್ಲಿ ಸಾಲ ತಗೊಂಡಿರ್ತೀವಿ, ಅದನ್ನ ನಾವು ಮತ್ತೆ ವರ್ಗಾವಣೆ ಮಾಡ್ತೀವಲ್ಲ. ಕೆಲವು ಸರಕುಗಳನ್ನ ಏನು ಹಣವನ್ನ ಕೊಡುವುದಕ್ಕಿಂತ ಮುಂಚಿತವಾಗಿ ಆ ವಸ್ತುಗಳನ್ನ ನಾವು ವರ್ಗಾವಣೆ ಮಾಡಿರ್ತೀವಿ. ವರ್ಗಾವಣೆ ಆದ ನಂತರದಲ್ಲಿ ನಾವೇನ್ ಮಾಡ್ತೀವಿ, ಅದಕ್ಕೆ ಲಾಭ ಬಂದ ನಂತರದಲ್ಲಿ ಪೇಮೆಂಟ್ಸ್ ಅನ್ನ ಕೊಡ್ತಾ ಇರ್ತೀವಿ. ಸೊ ಅವುಗಳನ್ನ ವರ್ಗಾವಣಾ ಪಾವತಿಗಳು ಅಂತ ಕರಿತೇವೆ. ದ ಟ್ರಾನ್ಸ್ಫರ್ ಪೇಮೆಂಟ್ಸ್. ಕ್ಲಿಯರ್ ಇದೆನಾ? ನೆಕ್ಸ್ಟ್, ದ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್. ಆದಾಯದ ವೃತ್ತಾಕಾರದ ಪರಿಚಲನೆ. ಹೌ ಎಕ್ಸಾಕ್ಟ್ಲಿ ಇದು ಹೇಳ್ತಿರೋದೇನು? ಹೌ ಎಕ್ಸಾಕ್ಟ್ಲಿ ದ ಇನ್ಕಮ್ ವಿಲ್ ಬಿ ಸರ್ಕ್ಯುಲೇಟೆಡ್ ಇನ್ ಟು ದ ಮಾರ್ಕೆಟ್. ದ ಸರ್ಕ್ಯುಲೇಷನ್ ಆಫ್ ಮನಿ ಇನ್ ಟು ದ ಮಾರ್ಕೆಟ್. The circulation of money in the market. ಮಾರುಕಟ್ಟೆಯಲ್ಲಿ ಹಣವು ಯಾವ ರೀತಿ ಚಲನೆಯಲ್ಲಿರುತ್ತದೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಹೌ ಎಕ್ಸಾಕ್ಟ್ಲಿ ದ ಇನ್ಕಮ್ ವಿಲ್ ಬಿ ಆರ್ ಮನಿ ವಿಲ್ ಬಿ ಸರ್ಕ್ಯುಲೇಟೆಡ್ ಇನ್ ಟು ದ ಮಾರ್ಕೆಟ್ಸ್. ಸೊ ಹೇಗೆ ಮಾರುಕಟ್ಟೆಯಲ್ಲಿ ಅದು ವರ್ಗಾವಣೆಗೊಳ್ಳುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಇದ್ವಿ. ಸೊ ಮಾರುಕಟ್ಟೆಯಲ್ಲಿ ಯಾವುದೇ ಒಂದು ನಿರ್ದಿಷ್ಟ ಪ್ರಮಾಣದ ಹಣವು ವರ್ಗಾವಣೆಗೊಳ್ಳಬೇಕು ಅಂದ್ರೆ, ಚಲಾವಣೆಗೆ ಬರಬೇಕಂದ್ರೆ, ಇಟ್ ಈಸ್ ಹ್ಯಾವಿಂಗ್ ಟೂ ಫ್ಯಾಕ್ಟರ್ಸ್. ಒನ್ ಈಸ್ ದ ಹೌಸ್ ಹೋಲ್ಡ್ ಫ್ಯಾಕ್ಟರ್ಸ್ ಅಂತ ನೋಡ್ತೇವೆ. ದ ಹೌಸ್ ಹೋಲ್ಡ್ಸ್ ಕೌಟುಂಬಿಕ ವಲಯ ಅಂತ ಕರಿತಾ ಇದ್ದೀವಿ. ಹೌಸ್ ಹೋಲ್ಡ್ಸ್ ಫ್ಯಾಕ್ಟರ್ ಕೌಟುಂಬಿಕ ವಲಯ. ಅಂಡ್ ಆನ್ ದ ಅದರ್ ಹ್ಯಾಂಡ್ ಇಟ್ ವಾಸ್ ಫರ್ಮ್ಸ್ ಉದ್ದಿಮೆದಾರ ವಲಯ. ದ ಫರ್ಮ್ ಸೆಕ್ಟರ್ ಉದ್ದಿಮೆದಾರ ವಲಯ. ಸೊ ಹೌಸ್ಹೋಲ್ಡ್ ಸೆಕ್ಟರ್ಸ್ ಆರ್ ಕನ್ಸ್ಯೂಮರ್ಸ್. ಹೌಸ್ಹೋಲ್ಡ್ ಸೆಕ್ಟರ್ಸ್ ಆರ್ ಆಲ್ವೇಸ್ ಅ ಕನ್ಸ್ಯೂಮರ್ಸ್. ಸೊ ಈಗ ಅನುಭೋಗಿಗಳಾದ ಕಾರಣದಿಂದ ಆಲ್ವೇಸ್ ದ ಡಿಮ್ಯಾಂಡ್ ವಿಲ್ ಬಿ ಪ್ರೊಡ್ಯೂಸ್ಡ್ ಬೈ ದೀಸ್ ಹೌಸ್ಹೋಲ್ಡ್ ಸೆಕ್ಟರ್ಸ್. ದಟ್ ಈಸ್ ದ ರೀಸನ್ ವೈ ಅಗೇನ್ it results into demands of the consumers or the customers. And second, firm sector, these are producers. ಉದ್ದಿಮೆದಾರ ವಲಯ ಅನ್ನುವಂಥದ್ದು ಉತ್ಪಾದಕ ವಲಯ. ಅಂಡ್ ಉತ್ಪಾದಕ ವಲಯವಾದ ಕಾರಣದಿಂದನೇ ಆಲ್ವೇಸ್ ಇಟ್ ರಿಸಲ್ಟ್ಸ್ ಇಂಟು ಫ್ಯಾಕ್ಟರ್ ಆಫ್ ದ ಸಪ್ಲೈ, ಪೂರೈಕೆಯ ಅಂಶಗಳನ್ನ ಹೇಳುವಂತದನ್ನ ನೋಡ್ತೀವಿ. ಕ್ಲಿಯರ್ ಇದೆನಾ? ಸೊ ಈ ಅಂಶಕ್ಕನುಸಾರವಾಗಿನೇ ಇಲ್ಲಿ ನಾವು ಚರ್ಚೆಯನ್ನು ಮಾಡುವಂತದನ್ನ ಕಾಣ್ತೇವೆ. ಈ ಇಬ್ಬರ ನಡುವೆ, ಯಾಕಂತಂದ್ರೆ ಯಾವುದೇ ಒಂದು ನಿರ್ದಿಷ್ಟ ಹಣಕಾಸು ಚಲನೆಗೆ ಬರಬೇಕು ಅಂದ್ರೆ ಉತ್ಪಾದಕ ವಲಯ ಇರಬೇಕು ಅಂಡ್ ಅನುಭೋಗಿ ವಲಯ ಇರಬೇಕು. ಸೊ ಉತ್ಪಾದಕ ವಲಯವನ್ನು ಅನ್ನುವಂಥದ್ದು ಸರಕುಗಳ ಉತ್ಪಾದನೆಯನ್ನ ಮಾಡುವಂಥದ್ದು, ಅಂಡ್ ಅನುಭೋಗಿಗಳು ಕೌಟುಂಬಿಕ ವಲಯ ಆ ಉತ್ಪಾದನೆ ಆಗಿರುವಂತ ವಸ್ತುಗಳನ್ನ ಅನುಭೋಗ ಮಾಡುವಂಥದ್ದು. So always to purchase those goods from the firm sector andaga, ultimately the household sector need to have the income. Without the payments, ultimately firm sector will not sell the goods. ಅದಕ್ಕಾಗಿ ಹಣ ಯಾವಾಗಲೂ ಇವೆರಡರ ನಡುವೆ ಚಲನೆಯಲ್ಲಿರುವಂತದನ್ನ ನೋಡ್ತೇವೆ. Always the money will be circulated between these two, that is households and firms. So again ಯಾವ ರೀತಿ ಚಲನೆ ಆಗುತ್ತೆ ಫಸ್ಟ್ ನೋಡಿ. Even though the firms are the producers, but ultimately without the use of the household sector, firms can't produce the final goods. ಯಾವುದೇ ಸಂದರ್ಭದಲ್ಲಿ ಉದ್ದಿಮೆದಾರ ವಲಯ ಉತ್ಪಾದನೆಯನ್ನ ಮಾಡಬೇಕು ಅಂದ್ರೆ, ಉತ್ಪಾದನೆ ಮಾಡಬೇಕಾದ್ರೆ ಅವ್ನು ಕೌಟುಂಬಿಕ ವಲಯದ ಸಹಾಯ ಇಲ್ಲದೆ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದಾ ಅಲ್ವಾ? ಆಲ್ವೇಸ್ ದ ಹೌಸ್ಹೋಲ್ಡ್ ಸೆಕ್ಟರ್ ವಿಲ್ ಪ್ರೊಡ್ಯೂಸ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್. Always the firm sector will use factors of production from the households. ಉದ್ದಿಮೆದಾರ ವಲಯ
ಉತ್ಪಾದನಾಂಗಗಳ ಮೂಲಕ ಕೌಟುಂಬಿಕ ವಲಯದ ಸಹಾಯದಿಂದ ಉತ್ಪಾದನೆಯನ್ನ ಮಾಡ್ತಾ ಇದೆ, ಸರಕುಗಳ ಉತ್ಪಾದನೆಯನ್ನ ಮಾಡ್ತಾ ಇದೆ. ಅಂಡ್ ಈ ಉತ್ಪಾದನೆಗೆ ಪ್ರತಿಫಲವಾಗಿ ಈ ಕೌಟುಂಬಿಕ ವಲಯಕ್ಕೆ ಫೋಮ್ ಸೆಕ್ಟರ್ ಕೊಡ್ತಿರುವಂತದ್ದು, ಉದ್ದಿಮೆದಾರ ವಲಯ ಕೊಡ್ತಿರುವಂತದ್ದು ಯಾವುದು? ಇಟ್ ಈಸ್ ಫ್ಯಾಕ್ಟರ್ಸ್ ಆಫ್ ಇನ್ಕಮ್. ಫ್ಯಾಕ್ಟರ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ವಲ್ಲ ನಾವು, ದಟ್ ಇಟ್ ಸೆಲ್ಫ್ ಇಸ್ ನಥಿಂಗ್ ಬಟ್ ಫ್ಯಾಕ್ಟರ್ಸ್ ಆಫ್ ಇನ್ಕಮ್. ಸೊ ಇಲ್ಲಿ ಕೌಟುಂಬಿಕ ವಲಯ ಉತ್ಪಾದನೆಗಳನ್ನ ಮಾಡೋದಕ್ಕಾಗಿ ವಿವಿಧ ಉತ್ಪಾದನಾಂಗಗಳ ಸಹಾಯದಿಂದ ಉದ್ದಿಮೆದಾರ ವಲಯ ಉತ್ಪಾದನೆಯನ್ನ ಮಾಡ್ತಾ ಇದೆ. ಕ್ಲಿಯರ್ ಇದೆನಾ? The household sector were producing the factors of production for the firm sector, for which again the household sector was getting the factors of income from the firms. ಉದ್ದಿಮೆದಾರ ವಲಯದಿಂದ ಈಗ ಕೌಟುಂಬಿಕ ವಲಯಕ್ಕೆ ಏನಾಗ್ತಾ ಇದೆ? ತಾನು ಮಾಡ್ತಿರುವಂತ ಉತ್ಪಾದನೆಗೆ ಪ್ರತಿಫಲವಾಗಿ ಆದಾಯ ದೊರೀತಾ ಇದ್ದಾವೆ. ದಿಸ್ ವಾಸ್ ದ ಫಸ್ಟ್ ಸೈಕಲ್. ಕ್ಲಿಯರ್ ಇದೆನಾ? ಸೊ ಹಾಗಿದ್ದಾಗ ಏನಾಯ್ತು ಇವಾಗ? ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂದ್ರೆ ಏನಂತ ಹೇಳಿದೇನೋ, ವಿಚ್ ಇಸ್ ನಥಿಂಗ್ ಬಟ್ ಪ್ರಾಡಕ್ಟ್. ಇಲ್ಲಿ ಪ್ರೊಡಕ್ಷನ್ ಆಗ್ತಾ ಇದೆ ಅಲ್ವಾ, ಹಾಗಾಗಿ ಇದನ್ನು ಪ್ರಾಡಕ್ಟ್ ಮೆಥಡ್ ಅಂತ ಕರೀತೀವಿ. ವಿವಿಧ ಸರಕುಗಳ ಉತ್ಪಾದನೆ ಆಗ್ತಿರುವ ಕಾರಣಕ್ಕಾಗಿನೇ ಅದನ್ನ ಪ್ರಾಡಕ್ಟ್ ಮೆಥಡ್ ಅಂತ ಕರೀತೀವಿ. ದ ವೇರಿಯಸ್ ಗೂಡ್ಸ್ ವರ್ ಪ್ರೊಡ್ಯೂಸ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ದಟ್ ಈಸ್ ದ ರೀಸನ್ ವೈ ಇಟ್ ವಾಸ್ ನೌನ್ ಆಸ್ ಪ್ರಾಡಕ್ಟ್ ಮೆಥಡ್. ಇನ್ಕಮ್, ಫ್ಯಾಕ್ಟರ್ಸ್ ಆಫ್ ಇನ್ಕಮ್ ಅಂತ ಹೇಳ್ತಾ ಇದ್ದಾರೆ, ವಿಚ್ ಇಸ್ ನಥಿಂಗ್ ಬಟ್ ಅರ್ಥ ಏನಿವಾಗ? ವಿಚ್ ವಾಸ್ ಇನ್ಕಮ್ ಮೆಥಡ್ ಆಗುತ್ತೆ. This one is income method. This one is the income method. ಆದಾಯದ ವಿಧಾನ ಅಂತ ಕರಿತಾ ಇದ್ದೀವಿ. ಯಾಕೆ ಅಂದ್ರೆ ಇದು ಪ್ರಾಡಕ್ಟ್ ಮೆಥಡ್ ಅಂತ ಹೇಳ್ತಾ ಇದೀವಿ. ಉತ್ಪನ್ನ ವಿಧಾನ ಫಸ್ಟ್ನೇದ್ದು, ಎರಡನೇದ್ದು ಆದಾಯದ ವಿಧಾನ. Yes, Bhavana madam avare, we already discussed about the factors of production and factors of income in the first unit itself. ಮೊದಲ ಟಾಪಿಕ್ ಅಲ್ಲಿನೇ ಅದನ್ನ ಚರ್ಚೆ ಮಾಡಿದ್ದೇನೆ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅನ್ನುವಂಥದ್ದು ಏನಾಗುತ್ತೆ? ಇಲ್ಲಿ ದೇರ್ ಆರ್ ಸರ್ಟೆನ್ ಫ್ಯಾಕ್ಟರ್ಸ್ ವಿಚ್ ಆರ್ ಎಸೆನ್ಷಿಯಲ್ ಫಾರ್ ದ ಪ್ರೊಡಕ್ಷನ್ ಆಫ್ ದ ಫೈನಲ್ ಗುಡ್ಸ್ ಅಲ್ವಾ. ಯಾವುದೇ ಒಂದು ನಿರ್ದಿಷ್ಟ ಅಂತಿಮ ಸರಕುಗಳನ್ನು ಉತ್ಪಾದನೆ ಮಾಡಬೇಕು ಅಂತಂದ್ರೆ ಅಲ್ಲಿ ಅಗತ್ಯತೆ ಸರಕುಗಳು ಬೇಕು. ವಿ ನೀಡ್ ಟು ಹ್ಯಾವ್ ಸರ್ಟೆನ್ ಎಸೆನ್ಷಿಯಲ್ ಗುಡ್ಸ್ ವಿಚ್ ಆರ್ to be produced for the final goods. ಯಾವ್ಯಾವ ಅಂತ ಹೇಳಿದ್ವಲ್ಲ ನಾವು with respect to factors of production, that is land, labor, capital and organization are the factors of production and which are very essential to produce the goods alva. ಕ್ಲಿಯರ್ ಇದೆನಾ? ಸೊ ಇಲ್ಲಿ ಉತ್ಪಾದನಾಂಗಗಳು ಅಂತಂದ್ರೆ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ, ಇವುಗಳ ಆಧಾರದಿಂದ, ಇವುಗಳ ಅಗತ್ಯತೆಗಳಿಂದ ಅಥವಾ ಇವುಗಳ ಸಹಾಯದಿಂದ ಏನ್ ಮಾಡ್ತಾ ಇದೀವಿ ನಾವು? ಸರಕುಗಳ ಉತ್ಪಾದನೆಯನ್ನ ಮಾಡ್ತಾ ಇದೀವಿ. ಕ್ಲಿಯರ್ ಇದೆನಾ? ಅಂಡ್ ಅದಕ್ಕೆ ಪ್ರತಿಫಲವಾಗಿ ಈಗ ಇದನ್ನ ಬೇಕು ಅಂತಂದ್ರೆ ಏನ್? ಅಗೇನ್ ದ ಫರ್ಮ್ ಸೆಕ್ಟರ್ ನೀಡ್ ಟು ಯೂಸ್ ದ ಹೌಸ್ ಹೋಲ್ಡ್ ಸೆಕ್ಟರ್. ಇಲ್ಲಿ ಉದ್ದಿಮೆದಾರ ವಲಯ ಕೌಟುಂಬಿಕ ವಲಯದ ಸಹಾಯವನ್ನು ಪಡಿಲೇಬೇಕು. ವಿತೌಟ್ ದ help of household sector, the firm sector can't produce the goods. 100% they have to use the household sector for the production process. ಒಮ್ಮೆ ಅದು ಉತ್ಪಾದನೆ ಮಾಡ್ತಾ ಇದೆ ಅಂತಂದ್ರೆ ಈಗ ಕೌಟುಂಬಿಕ ವಲಯ ಸುಮ್ಮನೆ ಉತ್ಪಾದನೆ ಮಾಡಿ ಕೊಡುತ್ತಾ ಉದ್ದಿಮೆದಾರರಿಗೆ? ನೆವರ್ ಅಲ್ವಾ. ಆಲ್ವೇಸ್ ದೇ ವಾಂಟ್ ಟು ಗೆಟ್ ದ ರಿಟರ್ನ್ಸ್. ಯಾವಾಗ್ಲೂ ಅವರಿಗೆ ಏನು ಆದಾಯಗಳು ಬೇಕು, ಪ್ರತಿಫಲದ ಆದಾಯದ ರೂಪದಲ್ಲಿ ಪ್ರತಿಫಲ ಬೇಕೇ ಬೇಕು. ಆ ಪ್ರತಿಫಲ ಇಲ್ಲದೆ ಇದ್ರೆ, ಆದಾಯಗಳು ಕೊಡದೇ ಇದ್ರೆ ಉತ್ಪಾದನೆ ಆಗಲ್ಲ. ಹಾಗಾಗಿ ಎರಡನೇದು ಏನಾಗುತ್ತೆ? ಇವಾಗ ಉತ್ಪಾದನೆ ಮಾಡುವಂತ ಕೌಟುಂಬಿಕ ವಲಯಕ್ಕೆ ಉದ್ದಿಮೆದಾರ ವಲಯ ಏನ್ ಮಾಡುತ್ತೆ? ಅವ್ರಿಗೆ ಆದಾಯವನ್ನು ಕೊಡುತ್ತೆ. ಅದಕ್ಕೆ ಅದನ್ನ ಆದಾಯದ ವಿಧಾನ ಅಂತ ಹೇಳ್ತಾ ಇದ್ದೀವಿ. ದಟ್ ವಾಸ್ ನೋನ್ ಆಸ್ ಆನ್ ಇನ್ಕಮ್ ಮೆಥಡ್. ಕ್ಲಿಯರ್ ಇದೆನಾ? ನೆಕ್ಸ್ಟ್, ಈಗ ಕೌಟುಂಬಿಕ ವಲಯ ತನ್ನ ಅಗತ್ಯತೆಗಳನ್ನ ಈಡೇರಿಸಿಕೊಳ್ಳಬೇಕು ಅಂತಂದ್ರೆ ಅಲ್ಟಿಮೇಟ್ಲಿ ಅಗೇನ್ ದೇ ನೀಡ್ ಟು ಡಿಪೆಂಡ್. ಹೌದಾ? ಈಗ ಸೊ ಕೌಟುಂಬಿಕ ವಲಯಕ್ಕೆ ಬೇಕಾಗಿರುವಂತ ಅಂಶಗಳು ಈಗ ಉದ್ದಿಮೆದಾರ ವಲಯಕ್ಕೆ ಬೇಕಾಗಿರುವಂತ ಅಂಶಗಳು. ಕ್ಲಿಯರ್ ಇದೆನಾ? ಸೊ ಇಲ್ಲೇನಾಗುತ್ತೆ ಇವಾಗ? ಈ ಸರಕುಗಳ ಉತ್ಪಾದನೆ ಆಗಿರುವಂತದನ್ನ ಆ ಸರಕು ಮತ್ತು ಸೇವೆಗಳನ್ನ ಏನ್ ಮಾಡುತ್ತೆ? ಮಾರುಕಟ್ಟೆಯ ಸಹಾಯದಿಂದ ಫರ್ಮ್ ಸೆಕ್ಟರ್ ಏನ್ ಮಾಡುತ್ತೆ?
ಕೌಟುಂಬಿಕ ವಲಯಕ್ಕೆ ನೀಡುತ್ತೆ ಥ್ರೂ ದ ಹೆಲ್ಪ್ ಆಫ್ ಮಾರ್ಕೆಟ್ಸ್. The firm sector now they will sell the goods and services to the household sector through the help of markets. ಸೊ ಉದ್ದಿಮೆದಾರ ವಲಯ ತಾನು ತನ್ನಲ್ಲಿ ಉತ್ಪಾದನೆಯಾಗಿರುವಂತಹ ಸರಕುಗಳನ್ನ ಏನ್ ಮಾಡ್ತಾ ಇದ್ದಾರೆ, ಇವಾಗ ಸಪ್ಲೈ ಮಾಡ್ತಿದ್ದಾರೆ. ಎಲ್ಲಿ? ಮಾರ್ಕೆಟ್ ಅಲ್ಲಿ. ದೇ ವರ್ ಸೆಲ್ಲಿಂಗ್ ದ ಗುಡ್ಸ್ ಅಂಡ್ ಸರ್ವಿಸಸ್ ಟು ದ ಹೌಸ್ ಹೋಲ್ಡ್ ಸೆಕ್ಟರ್ ಬೈ ದ ಹೆಲ್ಪ್ ಆಫ್ ಮಾರ್ಕೆಟ್ಸ್. ಮಾರುಕಟ್ಟೆಯ ಸಹಾಯದಿಂದ ಫರ್ಮ್ ಸೆಕ್ಟರ್ ಏನ್ ಮಾಡ್ತಾ ಇದೆ, ಇವಾಗ ವಿವಿಧ ಸರಕು ಮತ್ತು ಸೇವೆಗಳನ್ನ ಕೌಟುಂಬಿಕ ವಲಯಕ್ಕೆ ಮಾರಾಟ ಮಾಡ್ತಿರುವಂತದ್ದನ್ನ ನೋಡ್ತೀವಿ. ಈಗ ಮಾರಾಟ ಮಾಡ್ತಾ ಇದೆ ಅಂದ್ರೆ ಫರ್ಮ್ ಸೆಕ್ಟರ್ ಗೆ ಬೇಕಾಗಿದ್ದೇನೆ ಇವಾಗ. ಸೊ ಹೌಸ್ ಹೋಲ್ಡ್ ಸೆಕ್ಟರ್ ಇಲ್ಲಿ ಬಂದಿರುವಂತಹ ಆದಾಯವನ್ನ ಇಲ್ಲಿ ವೆಚ್ಚ ಮಾಡುತ್ತೆ. ಇಟ್ ವಾಸ್ ಎಕ್ಸ್ಪೆಂಡಿಚರ್ಸ್. ಅದಕ್ಕೆ ಇದನ್ನ ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಕರಿತಾ ಇದೀವಿ. ಸೊ ದಿಸ್ ಇಟ್ ಸೆಲ್ಫ್ ಇಸ್ ನೋನ್ ಆಸ್ ಎಕ್ಸ್ಪೆಂಡಿಚರ್ ಮೆಥಡ್. ಯಾಕಂದ್ರೆ ಇಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ, ಯಾವ್ದೋ ಕೌಟುಂಬಿಕ ವಲಯ ವೆಚ್ಚಗಳನ್ನು ಮಾಡ್ತಾ ಇದೆ. ಇಟ್ ವಾಸ್ ಸ್ಪೆಂಡಿಂಗ್ಸ್ ಆಫ್ ದ ಪಬ್ಲಿಕ್, ದ ಸ್ಪೆಂಡಿಂಗ್ಸ್ ಆಫ್ ದ ಹೌಸ್ ಹೋಲ್ಡ್ ಸೆಕ್ಟರ್ ಟು ದ ಫರ್ಮ್ಸ್. ಕ್ಲಿಯರ್ ಇದೆ ಇಲ್ಲಿವರೆಗೆ? ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಕನ್ಸ್ಯೂಮರ್ಸ್ ಏನ್ ಮಾಡ್ತಾ ಇದ್ದಾರೆ, ಫರ್ಮ್ ಸೆಕ್ಟರಿನ ಸಪ್ಲೈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಅಂಡ್ ಆ ಸಪ್ಲೈ ಫ್ಯಾಕ್ಟರ್ ಯಾಕೆ ಮಾಡ್ತಾ ಇದೆ ಅಂದ್ರೆ ಪ್ರೊಡಕ್ಷನ್. ಫರ್ಮ್ ಸೆಕ್ಟರ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಅಂಡ್ ಫರ್ಮ್ ಸೆಕ್ಟರ್ ಯಾಕೆ ಪ್ರೊಡ್ಯೂಸ್ ಮಾಡ್ತಾ ಇದೆ, ಅಗೇನ್ ಇಟ್ ವಾಸ್ ಬಿಕಾಸ್ ಆಫ್ ದ ಡಿಮ್ಯಾಂಡ್ಸ್ ಆಫ್ ದ ಹೌಸ್ ಹೋಲ್ಡ್ ಸೆಕ್ಟರ್. ಕ್ಲಿಯರ್ ಇದೆನಾ? ಸೊ ಅಂದ್ರೆ ಅರ್ಥ ಏನೇ ಆಯ್ತು ಇವಾಗ, ಇಲ್ಲಿ ಹೌಸ್ ಹೋಲ್ಡ್ ಸೆಕ್ಟರ್ ಮೇಲಿನ ಫ್ಲೋ ಚಾರ್ಟ್ ಅಲ್ಲಿ ನೋಡಿದಾಗ ದ ಇನ್ಕಮ್ ಆಫ್ ದ ಹೌಸ್ ಹೋಲ್ಡ್ ಸೆಕ್ಟರ್ ಆರ್ ಇಲ್ಲಿ ಏನಾಗ್ತಾ ಇತ್ತದು, ದಟ್ ವಾಸ್ ಎಕ್ಸ್ಪೆಂಡಿಚರ್ ಪಾರ್ಟ್ ಆಫ್ ದ ಫರ್ಮ್ ಸೆಕ್ಟರ್. ಕರೆಕ್ಟಾ? ಅದೇ ರೀತಿಯಲ್ಲಿ ಇಲ್ಲೇನಾಗತ್ತೆ, ಇವಾಗ ಫರ್ಮ್ ಸೆಕ್ಟರ್ ಗೆ ಇನ್ಕಮ್ ಆಗ್ತಾ ಇದೆ. ದ ಇನ್ಕಮ್ ಫ್ಯಾಕ್ಟರ್ ಆಫ್ ದ ಫರ್ಮ್ ಸೆಕ್ಟರ್ ಆರ್ ನೌನ್ ಆಸ್ ದ ಎಕ್ಸ್ಪೆಂಡಿಚರ್ ಪಾರ್ಟ್ ಆಫ್ ದ ಹೌಸ್ ಹೋಲ್ಡ್ ಸೆಕ್ಟರ್ಸ್. So be careful aspirants. These are very important part of your competitive exams. ಸೊ ಬುಕ್ ಅಲ್ಲಿ ಅಷ್ಟು ಕ್ಲಿಯರ್ ಕಟ್ ಆಗಿ ಕೊಟ್ಟಿಲ್ಲ, ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ನೀಟಾಗಿ ತಿಳ್ಕೊಳ್ರಿ. ಸೊ ಇಲ್ಲಿ 4 ಫ್ಲೋ ಚಾರ್ಟ್ ಅನ್ನ ಹೇಳ್ತಾ ಇದೀವಿ. ದಟ್ ಈಸ್ ಫಸ್ಟ್ ಒನ್ ಈಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಸೆಕೆಂಡ್ ಒನ್ ಈಸ್ ದ ಫ್ಯಾಕ್ಟರ್ಸ್ ಆಫ್ ಇನ್ಕಮ್, ಥರ್ಡ್ ಒನ್ ಈಸ್ ಎಕ್ಸ್ಪೆಂಡಿಚರ್ ಮೇಡ್ ಬೈ ದ ಹೌಸ್ ಹೋಲ್ಡ್ ಸೆಕ್ಟರ್, ಅಂಡ್ ಫೋರ್ತ್ ಒನ್ ಈಸ್ the goods and services which were selling at the market by the firm sector. Clear ಇದೆ ಇಲ್ಲಿವರೆಗೆ? Any doubts aspirants till this? ಇಲ್ಲಿವರೆಗೆ ಏನೋ ಡೌಟ್ಸ್ ಇದಾವ? ನೆಕ್ಸ್ಟ್, ಸೊ ಇದರಲ್ಲಿ ಇವಾಗ ಅದಕ್ಕೆ ನಾವಿಲ್ಲಿ ಹೇಳ್ತಿರುವಂತದ್ದೇನೋ, ಕೌಟುಂಬಿಕ ವಲಯದ ಆದಾಯ ಅನ್ನುವಂಥದ್ದು ಉದ್ದಿಮೆದಾರ ವಲಯದ ವೆಚ್ಚಗಳಾಗಿದ್ದಾವೆ. ಅಂಡ್ ಉದ್ದಿಮೆದಾರ ವಲಯದ ಆದಾಯಗಳಾಗಿರುವಂತದ್ದು ಕೌಟುಂಬಿಕ ವಲಯದ ವೆಚ್ಚಗಳಾಗಿದ್ದಾವೆ. ಸೊ ದಿಸ್ ವಾಸ್ ದ ಫ್ಲೋ ಅಂತ ನೋಡ್ತಾ ಇದ್ದೀವಿ. ಹೌ ಎಕ್ಸಾಕ್ಟ್ಲಿ ಏನೋ ದ ಇನ್ಕಮ್ ಆರ್ ದ ಮನಿ ಆಫ್ ದ ಪಬ್ಲಿಕ್ ವಿಲ್ ಬಿ ಸರ್ಕ್ಯುಲೇಟೆಡ್ ಇನ್ ಟು ದ ಮಾರ್ಕೆಟ್. ಕ್ಲಿಯರ್ ಇದೆ ಇಲ್ಲಿವರೆಗೆ? ಸೊ ಇದರಲ್ಲಿನೇ 2 ರೀತಿಯಲ್ಲಿ ವ್ಯತ್ಯಾಸಗಳಿವೆ. ಸೊ ದ ಫಸ್ಟ್ ಟಾಪಿಕ್ ಅಲ್ಲಿ ವಿ ಡಿಸ್ಕಸ್ಡ್ ಅಲ್ವಾ, ದೇರ್ ಆರ್ ಸರ್ಟನ್ ಟಾಪಿಕ್ಸ್ ವಿಚ್ ವಿ ಹ್ಯಾವ್ ನಾಟ್ ಬಿನ್ ಏನೋ ಡಿಫೈನ್ಡ್ ಇನ್ ದ ಫಸ್ಟ್ ಯೂನಿಟ್. ಕೆಲವು ಅಂಶಗಳನ್ನ ಫಸ್ಟ್ ಯೂನಿಟ್ ಅಲ್ಲಿ ನಾನು ಮಿಸ್ ಮಾಡಿದ್ದೆ. ಅದನ್ನ ನ್ಯಾಷನಲ್ ಇನ್ಕಮ್ ಟಾಪಿಕ್ ಬಂದಾಗ ಹೇಳ್ತೀನಿ ಅಂತ ಹೇಳಿದ್ದೆ. ಅದರಲ್ಲಿ ಒನ್ ಆಫ್ ದ ಕಾನ್ಸೆಪ್ಟ್ ಯಾವುದು, ದ ಟೈಪ್ಸ್ ಆಫ್ ಎಕನಾಮಿ ಆನ್ ದ ಬೇಸಿಸ್ ಆಫ್, ಅಲ್ಲಿ ನಾವು 4 ಟೈಪ್ಸ್ ಆಫ್ ಎಕನಾಮಿಯನ್ನ ನೋಡಿದ್ದೀವಿ. ದಟ್ ವಿ ಹ್ಯಾವ್ ಆಲ್ರೆಡಿ ಬಿನ್ ಡಿಸ್ಕಸ್ಡ್ ಅಲ್ವಾ. ದ ಟೈಪ್ಸ್ ಆಫ್ ಎಕನಾಮಿ ಆನ್ ದ ಬೇಸಿಸ್ ಆಫ್ ನೇಚರ್, ಸ್ವರೂಪದ ಆಧಾರವಾಗಿ. ಸೆಕೆಂಡ್ ಒನ್, ದ ಟೈಪ್ಸ್ ಆಫ್ ಎಕನಾಮಿ ಆನ್ ದ ಬೇಸಿಸ್ ಆಫ್ ಸ್ಟ್ರಕ್ಚರ್ ಆರ್ ಸೆಕ್ಟರ್, ರಚನೆಯ ಅನುಸಾರವಾಗಿ ಅಥವಾ ವಲಯಗಳಿಗೆ ಅನುಸಾರವಾಗಿ. ದ ಟೈಪ್ಸ್ ಆಫ್ ಎಕನಾಮಿ ಆನ್ ದ ಬೇಸಿಸ್ ಆಫ್ ಓನರ್ಶಿಪ್, ಮಾಲೀಕತ್ವದ ಆಧಾರವಾಗಿ. ಅಂಡ್ 4ನೇದು, ದ ಟೈಪ್ಸ್ ಆಫ್ ಎಕನಾಮಿ ಆನ್ ದ ಬೇಸಿಸ್ ಆಫ್ ವರ್ಕಿಂಗ್ ಕಂಡೀಷನ್. ದೀಸ್ 4 ಟೈಪ್ಸ್ ಆಫ್ ಎಕನಾಮಿ ವಿ ಆಲ್ರೆಡಿ ಬಿನ್ ಡಿಸ್ಕಸ್ಡ್ ಇನ್ ದ ಫಸ್ಟ್ ಯೂನಿಟ್. ಈ 4 ಅಂಶಗಳನ್ನ ನಾವು ಚರ್ಚೆ ಮಾಡಿದ್ದೇವೆ. ಅಂಡ್ 5 ಮತ್ತೆ 6ನೇ ವಿಧಗಳು ಅಲ್ಲಿ ನಾನು ಹೇಳಿದೆ, ಬಟ್ ಡಿಸ್ಕಸ್ ಮಾಡಿರಲಿಲ್ಲ. ದಟ್ ವಿಲ್ ಬಿ ಡಿಸ್ಕಸ್ಡ್ ಇನ್ ದಿಸ್ ಟಾಪಿಕ್. ದ ಫಿಫ್ತ್ ಒನ್ ಇಸ್ ದ ನೇಚರ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್, ಆರ್ಥಿಕ ಚಟುವಟಿಕೆಯ
ಸ್ವರೂಪದ ಆಧಾರವಾಗಿ. ಅಂಡ್ ಆರನೇದು ಇಟ್ ಈಸ್ ಎಕನಾಮಿಕ್ ಆಕ್ಟರ್ಸ್, ಆರ್ಥಿಕ ಘಟಕಗಳಿಗನುಸಾರವಾಗಿ. ಆರ್ಥಿಕ ಘಟಕಗಳಿಗೆ ಅನುಸಾರವಾಗಿ ವಿಧಾನಗಳು. ಎಸ್, ಎಕನಾಮಿಕ್ ಅಫೇರ್ಸ್ ಅಲ್ಲ, ಎಕನಾಮಿಕ್ ಆಕ್ಟರ್ಸ್. ಕ್ಲಿಯರ್ ಇದೆನಾ? ಸೊ ನೇಚರ್ ಆಫ್ ಎಕನಾಮಿಕ್ ಆಕ್ಟಿವಿಟಿ, ಆರ್ಥಿಕ ಚಟುವಟಿಕೆಯ ಸ್ವರೂಪಕ್ಕೆ ಆಧಾರವಾಗಿ ವಿಧಗಳು. ಅಂಡ್ ಎಕನಾಮಿಕ್ ಆಕ್ಟರ್ಸ್, ಆರ್ಥಿಕ ಘಟಕಗಳಿಗೆ ಅನುಸಾರವಾಗಿ ಇರುವಂತ ವಿಧಗಳು. ಸೊ ಇದರಲ್ಲಿ ನಾವೀಗ ಚರ್ಚೆ ಮಾಡಬೇಕಾಗಿರುವಂತ ಅಂಶಗಳು. ಫಾರ್ ವಿಚ್ ಅಗೇನ್ ಈ ಎರಡಕ್ಕೆ ದಿಸ್ ಫ್ಲೋ ಚಾರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ನಿಮ್ಗೆ ಅರ್ಥ ಆಗಿತ್ತು ಅಂದ್ರೆ ಮಾತ್ರ ಏನಾಗುತ್ತೆ, ದಿಸ್ ಟೈಪ್ಸ್ ಆಫ್ ಎಕನಾಮಿ ಅರ್ಥ ಆಗತ್ತೆ. ಇವಾಗ ಏನವು ಮತ್ತೆ ದ ನೇಚರ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್, ಅಗೇನ್ ಇಟ್ ವಾಸ್ ಬೀನ್ ಕ್ಯಾಟಗರೈಸ್ಡ್ ಇಂಟು ಟೂ ಟೈಪ್ಸ್. ಆರ್ಥಿಕ ಚಟುವಟಿಕೆಯ ಸ್ವರೂಪಕ್ಕೆ ಆಧಾರವಾಗಿ ಆರ್ಥಿಕತೆಯನ್ನ ಎರಡು ರೀತಿಯಲ್ಲಿ ವಿಭಜನೆ ಮಾಡ್ತೀವಿ. ದಟ್ ಈಸ್ ಅ ರಿಯಲ್ ಸೆಕ್ಟರ್ ಅಂಡ್ ನಾಮಿನಲ್ ಸೆಕ್ಟರ್. ಸೊ ಈ ನೈಜ ವಲಯವನ್ನೇ ಪ್ರೊಡಕ್ಷನ್ ಸೆಕ್ಟರ್ ಅಂತ ನೋಡ್ತೀವಿ, ದ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್. ಅಂಡ್ ನಾಮಿನಲ್ ಸೆಕ್ಟರ್ ಅನ್ನೇ ಇಟ್ ಈಸ್ ಅ ಫ್ಯಾಕ್ಟರ್ ಆಫ್ ಫೈನಾನ್ಷಿಯಲ್ ಫ್ಲೋ ಅಂತ ನೋಡ್ತೀವಿ, ಫೈನಾನ್ಷಿಯಲ್ ಸೆಕ್ಟರ್. ಇಲ್ಲಿ ನೈಜ ಅನ್ನುವಂಥದ್ದು ಉತ್ಪಾದನಾ ವಲಯ ಅಂತ ಕರಿತೀವಿ, ನಾಮರೂಪ ಅನ್ನುವಂಥದ್ದು ಹಣಕಾಸು ವಲಯ ಅಂತ ಕರಿತಾ ಇದೀವಿ. ಎಕ್ಸಾಕ್ಟ್ಲಿ ಏನಾದ್ರೂ ಡಿಫರೆನ್ಸ್ ಅನ್ನುವಂಥದ್ದನ್ನ ಓದ್ಬೇಕು, ಅದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಸೊ ವಾಟ್ ಎಕ್ಸಾಕ್ಟ್ಲಿ ಇಟ್ ಮೀನ್ಸ್? ಸೊ ಅಗೇನ್ ನೋಡಿ, ದ ರಿಯಲ್ ಸೆಕ್ಟರ್ ಅಂತ ಬಂದ್ರೆ ಅಗೇನ್ ಕನ್ಸಿಡರ್ ದ ಫ್ಲೋ ಚಾರ್ಟ್ಸ್. ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಎಕನಾಮಿಕ್ ಟೈಪ್ಸ್. ಸೊ ಬಿ ಕೇರ್ಫುಲ್. ಸೊ ಪ್ರೊಡಕ್ಷನ್ ಸೆಕ್ಟರ್ ಆರ್ ದ ರಿಯಲ್ ಸೆಕ್ಟರ್ ಅಂತ ಬಂದ್ರೆ ದ ಗೂಡ್ಸ್ ಅಂಡ್ ಸರ್ವಿಸಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಅಂತ ನೋಡ್ತಾ ಇದೀವಿ. ಸೊ ರಿಯಲ್ ಅನ್ನುವಂಥದ್ದು ಆರ್ ಪ್ರೊಡಕ್ಷನ್ ಅನ್ನುವಂಥದ್ದು ಏನಾಗುತ್ತೆ, ಇಟ್ ವಾಸ್ ರಿಲೇಟೆಡ್ ಟು ಗೂಡ್ಸ್ ಅಂಡ್ ಸರ್ವಿಸಸ್. The transfer of goods and services or the flow of goods and services between households and firm sector. ಉದ್ದಿಮೆದಾರ ಮತ್ತು ಕೌಟುಂಬಿಕ ವಲಯದ ನಡುವಿನ ಸರಕು ಮತ್ತು ಸೇವೆಗಳ ವಿನಿಮಯ ಆಗ್ತಾ ಇದ್ರೆ ಅದು ನೈಜ. ಕ್ಲಿಯರ್ ಇದೆನಾ? ಸೊ ಇಲ್ಲಿ ಕುಟುಂಬ ಮತ್ತು ಉದ್ದಿಮೆದಾರರ ನಡುವೆ ಸರಕು ಮತ್ತು ಸೇವೆಗಳ ವಿನಿಮಯ ಆಗ್ತಾ ಇದೆ. ಇಟ್ ವಾಸ್ ಅ ಎಕ್ಸ್ಚೇಂಜ್ ಆಫ್ ಗುಡ್ಸ್ ಅಂಡ್ ಸರ್ವಿಸಸ್ ಬಿಟ್ವೀನ್ ಹೌಸ್ ಹೋಲ್ಡ್ ಸೆಕ್ಟರ್ ಅಂಡ್ ಫರ್ಮ್ ಸೆಕ್ಟರ್. ಸೊ ಅದನ್ನೇ ಇಲ್ಲಿ ರಿಯಲ್ ಆರ್ ಪ್ರೊಡಕ್ಷನ್ ಅಂತ ಕರೀತೀವಿ. ಸೊ ಹಾಗಿದ್ದಾಗ ಕನ್ಸಿಡರಿಂಗ್ ದ ಫ್ಲೋ 1, 2, 3, 4 ಅಲ್ಲಿ ರಿಯಲ್ ಫ್ಲೋ ಯಾವ್ದಿದೆ ಇವಾಗ ನಮ್ಗೆ? ಪ್ರೊಡಕ್ಷನ್ ಫ್ಲೋ ಎಲ್ಲಿ ಆಗ್ತಾ ಇದೆ? ಎನಿ ಆನ್ಸರ್ಸ್ ವಿತ್ ರೆಸ್ಪೆಕ್ಟ್ ಟು ದ ಪ್ರೊಡಕ್ಷನ್ ಫ್ಲೋ? ಇಲ್ಲಿ ಉತ್ಪಾದನೆಯ ವಲಯ ಯಾವುದು? 1, 2, 3, 4ರಲ್ಲಿ ಎಸ್ 4 ಹೌದು, ಬಟ್ 4 ಒಂದೇನಾ? ಇಟ್ ಈಸ್ ದ ಬಿಟ್ವೀನ್ ಅಂತ ಹೇಳ್ತಾ ಇದೆಯಲ್ಲ, ಎಕ್ಸ್ಚೇಂಜ್ ಬಿಟ್ವೀನ್ ಹೌಸ್ ಹೋಲ್ಡ್ಸ್ ಅಂಡ್ ಫರ್ಮ್ಸ್. ಕರೆಕ್ಟಾ? always the exchange of goods and services between the two factors, that is household sector and the firm sector. 3, 4 wrong. 3 ಅಲ್ಲಿ ಹೇಳ್ತಿರುವಂತದ್ದು ಏನ್ ನಾವು? ಇಟ್ ಈಸ್ ದ ಸ್ಪೆಂಡಿಂಗ್ಸ್ ಅಲ್ವಾ? ಜನಸಾಮಾನ್ಯರು ವೆಚ್ಚಗಳನ್ನು ಮಾಡ್ತಾ ಇದ್ದಾರೆ, ವೆಚ್ಚಗಳನ್ನು ಮಾಡ್ತಿರುವಂತದ್ದು ಆದಾಯ ಅಲ್ವಾ? ಸೊ ಹಾಗಾಗಿ ಏನಾಗುತ್ತೆ, ದ ರಿಯಲ್ ಸೆಕ್ಟರ್ ಅಂತ ಬಂದಾಗ ಆರ್ ಪ್ರೊಡಕ್ಷನ್ ಸೆಕ್ಟರ್ ಅಂತ ಬಂದಾಗ ಇಟ್ ವಾಸ್ 1 and 4 ಅಂತ ನೋಡ್ತೀವಿ. 1 and 4 are the production sector or the real sector. ಯಾಕೆ ಅಂದ್ರೆ ಒಂದನೇದ್ರಲ್ಲಿ ಹೌಸ್ ಹೋಲ್ಡ್ ಸೆಕ್ಟರ್ ಏನ್ ಮಾಡ್ತಾ ಇದೆ, ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಇದೆ, ವಿಚ್ ಇಸ್ ನಥಿಂಗ್ ಬಟ್ ಗುಡ್ಸ್ ಅಂಡ್ ಸರ್ವಿಸಸ್. ಅಂಡ್ ಫೋರ್ತ್ ಸೆಕ್ಟರ್ ಅಲ್ಲಿ ಏನಾಗ್ತಾ ಇದೆ, ದ ಫರ್ಮ್ ಸೆಕ್ಟರ್ ವಾಸ್ ಸೆಲ್ಲಿಂಗ್ ದ ಗುಡ್ಸ್ ಅಂಡ್ ಸರ್ವಿಸಸ್ ಟು ದ ಹೌಸ್ ಹೋಲ್ಡ್ಸ್. ಕ್ಲಿಯರ್ ಇದೆ ಇಲ್ಲಿವರೆಗೆ? ಸೊ ದ ರಿಯಲ್ ಸೆಕ್ಟರ್ ಆರ್ ದ ಪ್ರೊಡಕ್ಷನ್ ಸೆಕ್ಟರ್ ಇಸ್ ನಥಿಂಗ್ ಬಟ್ the exchange of goods and services between the households and the firms itself is a real sector. ಹಾಗೆ the nominal sector, the financial sector ಅಂತ ನೋಡ್ತೀವಿ, which is nothing but it is income and expenditure of the households and firms. The transfer of or the exchange of income and expenditures between households and firm sector.
ಕೌಟುಂಬಿಕ ವಲಯ ಮತ್ತು ಉದ್ದಿಮೆದಾರ ವಲಯದ ನಡುವಿನ ಆದಾಯ ಮತ್ತು ವೆಚ್ಚಗಳ ವಿನಿಮಯ ಆಗುವಂತದ್ದನ್ನ ಇಲ್ಲಿ ಹಣಕಾಸು ವಲಯ ಅಥವಾ ನಾಮರೂಪ ವಲಯ ಅಂತ ಕರಿತಾ ಇದೀವಿ, ವಿಚ್ ಇಸ್ ಹ್ಯಾವಿಂಗ್ ದ ಫ್ಲೋ ಯಾವುದು ಸೆಕೆಂಡ್ ಅಂಡ್ ಥರ್ಡ್. 2 ಮತ್ತೆ 3ನೇ ಅಂಶಗಳು ಇಲ್ಲಿ. ಎರಡನೇದ್ರಲ್ಲಿ ಏನಾಗ್ತಾ ಇದೆ, ಹೌಸ್ ಹೋಲ್ಡ್ ಸೆಕ್ಟರಿನ ಆದಾಯ ಆಗ್ತಾ ಇದೆ. ಥರ್ಡ್ ಸೆಕ್ಟರ್ ಅಲ್ಲಿ ಏನಾಗ್ತಾ ಇದೆ, ಇವಾಗ ಹೌಸ್ ಹೋಲ್ಡ್ ಸೆಕ್ಟರಿನ ವೆಚ್ಚಗಳಾಗ್ತಿದಾವೆ. ಅಂಡ್ ಇದೇ ಸೆಕೆಂಡ್ ರಲ್ಲಿ ಫರ್ಮ್ ಸೆಕ್ಟರ್ ಏನಾಗ್ತಾ ಇದೆ, ವೆಚ್ಚಗಳಾಗ್ತಿದಾವೆ. ಅಂಡ್ ಥರ್ಡ್ ಅಲ್ಲಿ ಫರ್ಮ್ ಸೆಕ್ಟರ್ ಏನಾಗ್ತಿದೆ, ಆದಾಯಗಳು ಬರ್ತಿದಾವೆ. ಕ್ಲಿಯರ್ ಇದೇನಾ ಇದು? ಇಟ್ ಈಸ್ ದ ಎಕ್ಸ್ಚೇಂಜ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ಸ್ ಬಿಟ್ವೀನ್ ದ ಹೌಸ್ ಹೋಲ್ಡ್ಸ್ ಅಂಡ್ ದ ಫರ್ಮ್ ಸೆಕ್ಟರ್ ಆರ್ ನೌನ್ ಆಸ್ ಫೈನಾನ್ಷಿಯಲ್ ಆರ್ ದ ನಾಮಿನಲ್ ಸೆಕ್ಟರ್. ಅಂಡ್ the exchange of goods and services between the households and the firm sector are known as real sector or the production sector. Clear ಇದೆ ಇಲ್ಲಿವರೆಗೆ? ಎನಿ ಡೌಟ್ಸ್? ಅದೇ ಎರಡನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ನಿಮಗೆ ಮತ್ತೆ ಪ್ರಶ್ನೆ ಕೇಳ್ತಾನೆ MCQs ಅಲ್ಲಿ, ವಿಚ್ ಅಮಾಂಗ್ ದ ಫಾಲೋವಿಂಗ್ ಆರ್ ದ ರಿಯಲ್ ಸೆಕ್ಟರ್ ಇನ್ ದ ಎಕಾನಮಿ ಆರ್ ನಾಮಿನಲ್ ಸೆಕ್ಟರ್ ಇನ್ ದ ಎಕಾನಮಿ? ಸೊ ಮಾರ್ಕೆಟ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ರಿಯಲ್ ಸೆಕ್ಟರ್, ಕರೆಕ್ಟ್? ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್ ಇದ್ದಾರೆ. ಅಂಡ್ ಬ್ಯಾಂಕಿಂಗ್ ಸೆಕ್ಟರ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಫೈನಾನ್ಷಿಯಲ್ ಸೆಕ್ಟರ್, ಬ್ಯಾಂಕಿಂಗ್ ಸೆಕ್ಟರ್, ಎಜುಕೇಶನಲ್ ಸೆಕ್ಟರ್. ಸೊ ಇಲ್ಲಿ ಏನಾಗ್ತಾ ಇದೆ, ಫೈನಾನ್ಷಿಯಲ್ ಸೆಕ್ಟರ್ ಅನ್ನ ನೋಡ್ತೀವಲ್ವಾ ನಾವು. ಸೊ ಬಿ ಕೇರ್ಫುಲ್. ರಿಯಲ್ ಸೆಕ್ಟರ್ ವರ್ಸಸ್ ನಾಮಿನಲ್ ಸೆಕ್ಟರ್. ದೀಸ್ ಆರ್ ದ ಟೈಪ್ಸ್ ಆಫ್ ಎಕನಾಮಿ ಆನ್ ದ ಬೇಸಿಸ್ ಆಫ್ ನೇಚರ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್. ಆರ್ಥಿಕ ಚಟುವಟಿಕೆಯ ಸ್ವರೂಪದ ಆಧಾರವಾಗಿ ಇರುವಂತ ಆರ್ಥಿಕ ವಿಧಗಳು ಅಂತ ಕರಿತೀವಿ. ಕ್ಲಿಯರ್ ಇದೆ ಇಲ್ಲಿಯವರೆಗೆ? ಎನಿ ಡೌಟ್ಸ್? ನೆಕ್ಸ್ಟ್, ದ ಸಿಕ್ಸ್ತ್ ಒನ್, ದ ಟೈಪ್ಸ್ ಆಫ್ ಎಕನಾಮಿ ಆನ್ ದ ಬೇಸಿಸ್ ಆಫ್ ಎಕನಾಮಿಕ್ ಆಕ್ಟರ್ಸ್. ಆರ್ಥಿಕ ಘಟಕಗಳಿಗೆ ಅನುಸಾರವಾಗಿರುವಂತಹ ವಿಧಗಳು. ಸೊ ಯಾವ್ಯಾವ ಇದಾವೆ? ಅಗೇನ್ ದೇರ್ ಆರ್ ಕ್ಯಾಟಗರೈಸ್ಡ್ ಇಂಟು 4 ಟೈಪ್ಸ್. Again, the types of economy on the basis of economic actors were categorized into 4 types. ಅವು ಯಾವ್ಯಾವು, ಹೇಗೆ ಅನ್ನುವಂಥದ್ದನ್ನ ಇಲ್ಲಿ ಚರ್ಚೆ ಮಾಡ್ತೀವಿ. ಅಗೇನ್ ನೋಡ್ರಿ, ದ ಫಸ್ಟ್ ಒನ್, ದ ಟೈಪ್ಸ್ ಆಫ್ ಎಕನಾಮಿ ಆನ್ ದ ಬೇಸಿಸ್ ಆಫ್ ಎಕನಾಮಿಕ್ ಆಕ್ಟರ್ಸ್. ಆರ್ಥಿಕ ಘಟಕಗಳಿಗೆ ಅನುಸಾರವಾಗಿರುವಂತ ವಿಧಗಳಲ್ಲಿ ಮತ್ತು 4 ಉಪವಿಭಜನೆಯನ್ನ ನೋಡ್ತೀವಿ. ಅದರಲ್ಲಿ ಮೊದಲನೇದು ಯಾವುದು? ದ ಫಸ್ಟ್ ಒನ್ ಈಸ್ household sector, ಕೌಟುಂಬಿಕ ವಲಯ, second one is firm sector, third one is public sector, that is government, ಸರ್ಕಾರ ಅಂತ ನೋಡ್ತೇವೆ, ಸರ್ಕಾರಿ ವಲಯ. ಅಂಡ್ ಫೋರ್ತ್ ಒನ್ ಇಸ್ ಫಾರಿನ್ ಸೆಕ್ಟರ್, ವಿದೇಶಿ ವಲಯ. ಈ 4 ರೀತಿಯಲ್ಲಿ ವಿಭಜನೆ ಮಾಡುವಂತದನ್ನ ನೋಡ್ತೇವೆ. ದ ಹೌಸ್ ಹೋಲ್ಡ್ ಸೆಕ್ಟರ್, ಫರ್ಮ್ ಸೆಕ್ಟರ್. ದ ಫರ್ಮ್ ಸೆಕ್ಟರ್ ಇಟ್ ಸೆಲ್ಫ್ ಇಸ್ known as ಪ್ರೈವೇಟ್ ಸೆಕ್ಟರ್. ಹೌಸ್ ಹೋಲ್ಡ್ ಸೆಕ್ಟರ್ ಇಸ್ ನಥಿಂಗ್ ಬಟ್ ಅ ಪಬ್ಲಿಕ್ ಸೆಕ್ಟರ್. ಕ್ಲಿಯರ್ ಇದೆನಾ? ಸೊ ಈ 4 ರೀತಿಯಲ್ಲಿ ಆರ್ಥಿಕ ಘಟಕಗಳಿಗೆ ಅನುಸಾರವಾಗಿ ವಿಭಜನೆಯನ್ನ ಮಾಡಲಾಗುತ್ತೆ. ಸೊ ಹಾಗಿದ್ದಾಗ ಇವುಗಳ ನಡುವೆ ಹೇಗೆ ವರ್ಗಾವಣೆಗೊಳ್ಳುತ್ತೆ, ಹೌ ಎಕ್ಸಾಕ್ಟ್ಲಿ ಇಟ್ ವಿಲ್ ಟ್ರಾನ್ಸ್ಫರ್ ದ ಗುಡ್ಸ್ ಅಂಡ್ ಸರ್ವಿಸಸ್ ಬಿಟ್ವೀನ್ ದ 2 ಸೆಕ್ಟರ್ ಅನ್ನುವಂಥದ್ದನ್ನ ನೋಡ್ತೀವಿ. ಅಂಡ್ ದಿಸ್ ಈಸ್ ಪ್ಯೂರ್ಲಿ ರಿಲೇಟೆಡ್ ಟು ದ ಎಕನಾಮಿಕ್ ಆಕ್ಟರ್ಸ್ ಆರ್ ಪ್ಯೂರ್ಲಿ ರಿಲೇಟೆಡ್ ಟು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಆಫ್ ದೋಸ್ ಪರ್ಟಿಕ್ಯುಲರ್ ಸೆಕ್ಟರ್ಸ್. ಆಯಾ ವಲಯದ ಆದಾಯ ಮತ್ತು ವೆಚ್ಚಗಳು ಹೇಗಾಗ್ತಾ ಇದೆ ಅನ್ನೋದ್ರ ಮೇಲೆ ಅವಲಂಬನೆ ಆಗಿದೆ. ಇಟ್ ಪ್ಯೂರ್ಲಿ ರಿಲೇಟೆಡ್ ಟು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಪಾರ್ಟ್. ಆದಾಯ ಮತ್ತು ವೆಚ್ಚಗಳಿಗೆ ಅನುಸಾರವಾಗಿ ಅಲ್ಲಿ ಅಂದಾಜುಗಳನ್ನು ಮಾಡಲಾಗ್ತಾ ಇರುತ್ತೆ. ಹಾಗೇನ್ ನೋಡಿ, ದ ಫಸ್ಟ್ ಒನ್ ಹೌಸ್ ಹೋಲ್ಡ್ ಸೆಕ್ಟರ್ ಅಂತ ನೋಡ್ತೀವಿ, ಕೌಟುಂಬಿಕ ವಲಯ. ಸೊ ಕೌಟುಂಬಿಕ ವಲಯದಲ್ಲಿ ಅಗೇನ್ ಇಲ್ಲಿ ನೋಡಿ, ಕೌಟುಂಬಿಕ ವಲಯದ ಆದಾಯ ಎಲ್ಲಿ ಆಗ್ತಾ ಇದೆ, ವೆಚ್ಚಗಳು ಎಲ್ಲಿ ಆಗ್ತಾ ಇದಾವೆ. ಅಗೇನ್ ಬಿ ಕೇರ್ಫುಲ್. ಇಲ್ಲಿ ದ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಪಾರ್ಟ್ ಆಫ್ ದ ಹೌಸ್ ಹೋಲ್ಡ್ ಸೆಕ್ಟರ್ ಯಾವ್ಯಾವ ಅನ್ನುವಂಥದ್ದು ಗೊತ್ತಿರಲಿ. ನಾವು ನೇರವಾಗಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಂದ ತಕ್ಷಣ ಸೆಕೆಂಡ್ ಅಂಡ್ ಥರ್ಡ್ ಅಂತ ಹೇಳ್ಬಿಡ್ತೀವಿ, ಬಟ್ ದಟ್ ಈಸ್ ರಾಂಗ್.
ಕ್ಲಿಯರ್ ಇದನ್ನ. ಇಲ್ಲಿ ನಾವು ಹೇಳ್ತಿರುವಂತದ್ದು ಹೌಸ್ ಹೋಲ್ಡ್ ಸೆಕ್ಟರ್ ಗೆ ಆದಾಯ ಎಲ್ಲಿಂದ ಬರುತ್ತೆ, ವೆಚ್ಚಗಳು ಇಲ್ಲೇ ಆಗ್ತಾ ಇದಾವೆ. ಸೊ ಬಿ ಕೇರ್ಫುಲ್ ಇಲ್ಲಿ. ಫಾರ್ ದ ಹೌಸ್ ಹೋಲ್ಡ್ ಸೆಕ್ಟರ್, the household sector were getting the income by the factors of production. ಹೌದಾ? So they are getting the income on the basis of factors of production. ಉತ್ಪಾದನಾಂಗಗಳ ಮೂಲಕ ಅವರಿಗೆ ಆದಾಯಗಳು ಬರ್ತಾ ಇದಾವೆ. ಅಂಡ್ ದೇ ಆರ್ ಸ್ಪೆಂಡಿಂಗ್ ದ ಅಮೌಂಟ್. ಅವನು ಕೌಟುಂಬಿಕ ವಲಯದ ವೆಚ್ಚಗಳ ಪ್ರಮಾಣ ಆಗ್ತಿರುವಂತದಲ್ಲಿ ಇಟ್ ವಾಸ್ ಥರ್ಡ್. So first and third are the household sectors. First was the income part of households. Third was the expenditure part of the households. Clear ಇದೆನಾ ಇದು? ಕೌಟುಂಬಿಕ ವಲಯದ ಆದಾಯ ಬರುವಂತದ್ದು ಉತ್ಪಾದನಾಂಗಗಳ ಮೂಲಕ ಅಂಡ್ ಕೌಟುಂಬಿಕ ವಲಯದ ವೆಚ್ಚಗಳಾಗ್ತಿರುವಂತದ್ದು ಮೂರನೇ ಅಂಶದಲ್ಲಿ. ಯಾವ ಸರಕುಗಳನ್ನ ಅವನು ಕೊಂಡ್ಕೋತಾ ಇದ್ದಾನೋ ಕೊಂಡ್ಕೊಳ್ಳುವಂತ ಸಂದರ್ಭದಲ್ಲಿ ಮಾರುಕಟ್ಟೆಗೆ ಅವನು ವೆಚ್ಚಗಳನ್ನು ಮಾಡ್ಲೇಬೇಕು. ಅಂಡ್ ಆ ವೆಚ್ಚಗಳನ್ನ ಮಾಡದೇ ಇದ್ರೆ ಅವರಿಗೆ ಆ ಸರಕುಗಳು ದೊರೆಯಲಿಕ್ಕೆ ಸಾಧ್ಯ ಇಲ್ಲ. ಅಂಡ್ ಸರಕುಗಳು ದೊರೆಯದೇ ಇದ್ರೆ ಅಗೇನ್ ಅವರ ಅಗತ್ಯತೆಗಳು ಅವಶ್ಯಕತೆಗಳನ್ನ ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಕ್ಲಿಯರ್ ಇದೆನಾ? ಸೊ ದಟ್ ವಾಸ್ ದ ಫಸ್ಟ್ ಫ್ಯಾಕ್ಟರ್. ಸೆಕೆಂಡ್, ದ ಫರ್ಮ್ ಸೆಕ್ಟರ್ ಅಂತ ನೋಡ್ತೇವೆ. ಸೊ ಫರ್ಮ್ ಸೆಕ್ಟರ್ ಅಲ್ಲಿ ಏನಾಗ್ತಿದೆ ಇವಾಗ, ದ ಫರ್ಮ್ ಸೆಕ್ಟರಿನ ಆದಾಯ ವೆಚ್ಚಗಳು. ದ ಫರ್ಮ್ ಸೆಕ್ಟರ್ ವಿಲ್ ಗೆಟ್ ದ ಇನ್ಕಮ್ ಬೈ ಯಾವುದು? ಫೋರ್ತ್ ಒನ್ is the income of the firm sector and second one is the expenditure part of the firm sector. So ಇಲ್ಲಿ be careful aspirants. These are most important aspects for the competitive exams. So ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವುಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಫರ್ಮ್ ಸೆಕ್ಟರಿನ ಆದಾಯ ಮತ್ತು ವೆಚ್ಚಗಳು ಯಾವ್ಯಾವು ಅಂತ ನೋಡ್ತಾ ಇದ್ವಿ. ಸೊ ಇಲ್ಲಿ ಉದ್ದಿಮೆದಾರ ವಲಯದ ಆದಾಯ ಯಾವುದು ಅಂದ್ರೆ 4ನೇದು. ಸೊ ಉದ್ದಿಮೆದಾರ ವಲಯದಲ್ಲಿ 4ನೇದು ಏನಾಗ್ತಾ ಇದೆ, ಅವನಿಗೆ ಆದಾಯ ಬರ್ತಾ ಇದಾವೆ. ಯಾಕೆಂದ್ರೆ ಸರಕುಗಳನ್ನ ಮಾರಾಟ ಮಾಡೋದ್ರ ಮೂಲಕ ಅವನಿಗೆ ಆದಾಯ ಬರ್ತಾ ಇದಾವೆ. ಅಂಡ್ ಅವನ ವೆಚ್ಚಗಳು ಎಲ್ಲಿ ಆಗ್ತಾ ಇದಾವೆ, 2ನೇ ಫ್ಯಾಕ್ಟರ್ ಅಲ್ಲಿ. ಅವನೇನೋ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅನ್ನು ಮಾಡ್ಕೊಂಡಿದ್ದಾನಲ್ಲ, ಅದಕ್ಕೆ ಪ್ರತಿಫಲವಾಗಿ ಅವರಿಗೆ ಕೌಟುಂಬಿಕ ವಲಯಕ್ಕೆ ವೆಚ್ಚವನ್ನ ಮಾಡ್ಲೇಬೇಕಲ್ಲ. ಅವ್ರಿಗೆ ಆದಾಯವನ್ನ ಕೊಡಬೇಕಂದ್ರೆ ಇಲ್ಲಿ ಏನಾಯ್ತು, ಇವಾಗ ಕೌಟುಂಬಿಕ ವಲಯದ ಆದಾಯ ಫರ್ಮ್ ಸೆಕ್ಟರಿನ ವೆಚ್ಚಗಳಾಗ್ತಾ ಇದಾವೆ. ಕ್ಲಿಯರ್ ಇದೆ ಆಸ್ಪಿರೆಂಟ್ ಇಲ್ಲಿಯವರೆಗೆ? ಸೊ ಅದಕ್ಕೋಸ್ಕರನೇ ಈ ಟಾಪಿಕ್ಸ್ ಅನ್ನ ನಾವು ಫಸ್ಟ್ ಯೂನಿಟ್ ಅಲ್ಲಿ ಮಾಡಿರ್ಲಿಲ್ಲ. ಯಾಕಂದ್ರೆ ಇದಕ್ಕೆ ಈ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಹೋಪ್ ಇದು ಕ್ಲಿಯರ್ ಇದೆ ಅಂತ ಅನ್ಕೊಳ್ತೇನೆ. ಅಂಡ್ ನೆಕ್ಸ್ಟ್ ಒನ್, ವಾಟ್ ಅಬೌಟ್ ದ ಗವರ್ಮೆಂಟ್ ಸೆಕ್ಟರ್? ಸರ್ಕಾರದ ಆದಾಯ ಮತ್ತು ವೆಚ್ಚಗಳು ಯಾವ್ದಾಗತ್ತೆ? ಎನಿ ಆನ್ಸರ್ಸ್ ಆಸ್ಪಿರೆಂಟ್ಸ್? ದ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ದ ಇನ್ಕಮ್ ವಾಸ್ ಟ್ಯಾಕ್ಸಸ್ and expenditure was schemes. ಸರ್ಕಾರಿ ವಲಯದ ಆದಾಯಗಳು ಅನ್ನುವಂಥದ್ದು ತೆರಿಗೆಗಳ ಮೂಲಕ ಬರುತ್ತೆ. ಸರ್ಕಾರದ ಆದಾಯದ ಮೂಲ ಯಾವುದು ಅಂದ್ರೆ ತೆರಿಗೆ, ಅಂಡ್ ವೆಚ್ಚಗಳು ಯಾವುದು ಅಂದ್ರೆ ಯೋಜನೆಗಳು, ಸ್ಕೀಮ್ಸ್. ಕ್ಲಿಯರ್ ಇದೆ ಆಸ್ಪಿರೆಂಟ್ಸ್? ಇಲ್ಲಿವರೆಗೆ ಏನೋ ಡೌಟ್ಸ್ ಇದಾವ? ಸೊ ಸರ್ಕಾರದ ಆದಾಯ ತೆರಿಗೆಯ ಮೂಲ, ವೆಚ್ಚಗಳು ಯೋಜನೆಗಳ ಮೂಲಕ ಮಾಡುತ್ತೆ. ಅಂಡ್ ಅದೇ ರೀತಿಯಲ್ಲಿ ಎಕ್ಸ್ಟರ್ನಲ್ ಸೆಕ್ಟರ್, ದಟ್ ಇಸ್ ಫಾರಿನ್ ಸೆಕ್ಟರ್ ಅಲ್ಲಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಯಾವ್ದಾಗತ್ತೆ? ಅಂಡರ್ ದ ಫಾರಿನ್ ಸೆಕ್ಟರ್ ದ ಇನ್ಕಮ್ ವಾಸ್ ಎಕ್ಸ್ಪೋರ್ಟ್ಸ್. ರಫ್ತುಗಳನ್ನ ಮಾಡಬೇಕಾದ್ರೆ ಆದಾಯ ಬರುತ್ತೆ, ಅಂಡ್ ಆಮದುಗಳನ್ನು ಮಾಡಬೇಕಾದ್ರೆ ವೆಚ್ಚಗಳಾಗುತ್ತೆ. ಕ್ಲಿಯರ್ ಇದೆನಾ? ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಎಕನಾಮಿ ಆನ್ ದ ಬೇಸಿಸ್ ಆಫ್ ಎಕನಾಮಿಕ್ ಆಕ್ಟರ್ಸ್ ಅಂತ ಕರಿತೀವಿ. ಇಲ್ಲಿವರೆಗೆ ಏನೋ ಡೌಟ್ಸ್ ಇದಾವ aspirants? Is there any doubt still this? Yes, clear ಇದೆ. Again ನೋಡಿ, these are very important and crucial part. ಇದರಲ್ಲಿ ಕೇಳ್ತಾನೆ which among the following are sources of income or sources of expenditure ಅಂತ ಕೇಳ್ತಿರ್ತಾರೆ. So be careful. ಕ್ಲಿಯರ್ ಇದೆ ಇಲ್ಲಿವರೆಗೆ? ನೆಕ್ಸ್ಟ್, the next concept ಏನು, the measurements of national income ಅಂತ ಹೇಳಿದಿವಲ್ವಾ ನಾವು. ಸೊ ಇದೇ ಕಾನ್ಸೆಪ್ಟ್, ದ ಸೇಮ್ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಒಳಗಡೆನೆ ವಿ ಕ್ಯಾನ್ ಆಲ್ಸೋ ಎಸ್ಟಿಮೇಟ್ ದ ಮೆಜರ್ಮೆಂಟ್ಸ್. ದ ಮೆಜರ್ಮೆಂಟ್ಸ್ ಆಫ್ ನ್ಯಾಷನಲ್ ಇನ್ಕಮ್ ವಿಲ್ ಬಿ ಸ್ಟಡಿಡ್ ಬೈ ದಿಸ್ ಅಗೇನ್ ಫ್ಲೋ ಚಾರ್ಟ್, ದಿಸ್ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್. ಅದಕ್ಕೆ ನಾನು ಮೊದಲೇ ಹೇಳಿದ್ದು ದಿಸ್ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳಿ. ಸೊ ಇದರಲ್ಲಿ 3 ಅಂಶಗಳನ್ನು ಚರ್ಚೆ ಮಾಡೋದು. ಹಣದ ವ್ಯವಹಾರಗಳು ಅಥವಾ ಚಟುವಟಿಕೆಗಳು ಹೇಗಾಗುತ್ತೆ, ಮಾನವನ ಚಟುವಟಿಕೆ ಮತ್ತು ಹಣದ ವ್ಯವಹಾರ ಹೇಗಾಗ್ತಾ ಇದೆ,
ಆರ್ಥಿಕ ವ್ಯವಸ್ಥೆಯ ವಿಧಗಳು ಅಂಡ್ ಮಾಪನ ವಿಧಾನಗಳು. ಸೊ ಇಲ್ಲಿ ರಾಷ್ಟ್ರೀಯ ಆದಾಯವನ್ನ ಹೇಗೆ ಮಾಪನ ಮಾಡಲಾಗುತ್ತದೆ? ಅಗೇನ್ ಇಲ್ಲಿ 3 ರೀತಿಯಲ್ಲಿ ನೋಡ್ತೇವೆ. ದ ನ್ಯಾಷನಲ್ ಇನ್ಕಮ್ ವಿಲ್ ಬಿ ಮೆಜರ್ಡ್ ಆನ್ ದ ಬೇಸಿಸ್ ಆಫ್ 3 ಫ್ಯಾಕ್ಟರ್. ಒನ್ ಇಸ್ ಪ್ರಾಡಕ್ಟ್ ಮೆಥಡ್, ಎರಡನೇದು ಇನ್ಕಮ್ ಮೆಥಡ್ ಅಂಡ್ ಮೂರನೇದು ದಿಸ್ ಒನ್ ಎಕ್ಸ್ಪೆಂಡಿಚರ್ ಮೆಥಡ್. These are the 3 variants where the national income will be measured. ರಾಷ್ಟ್ರೀಯ ಆದಾಯವನ್ನ 3 ರೀತಿಯಲ್ಲಿ ಮಾಪನ ಮಾಡಲಾಗುತ್ತದೆ. ಸೊ ಹೆಸರಲ್ಲೇ ಹೇಳ್ತಾ ಇದ್ದಾನೆ. ಫಸ್ಟ್ ಒನ್ ಪ್ರಾಡಕ್ಟ್ ಮೆಥಡ್ ಅಂದ್ರೆ ಅರ್ಥ ಏನು? ವಿಚ್ ಇಸ್ ನಥಿಂಗ್ ಬಟ್ ದ ಸಮ್ಮೇಷನ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇಟ್ಸೆಲ್ಫ್ ಇಸ್ ಅ ಪ್ರಾಡಕ್ಟ್ ಮೆಥಡ್. ವಿವಿಧ ಉತ್ಪಾದನಾಂಗಗಳ ಮಿಶ್ರಣವನ್ನೇ ಇಲ್ಲಿ ಉತ್ಪನ್ನ ವಿಧಾನ ಅಂತ ಕರಿತೀವಿ. ಅಂದ್ರೆ ಅರ್ಥ ಏನು? ಇವಾಗ ಲ್ಯಾಂಡ್ ಪ್ಲಸ್ ಲೇಬರ್ ಪ್ಲಸ್ ಕ್ಯಾಪಿಟಲ್ ಪ್ಲಸ್ ಆರ್ಗನೈಸೇಷನ್ ಅಂದ್ರೆ ಈ 4 ಅಂಶಗಳಿಂದ ಎಷ್ಟು ಸರಕುಗಳ ಉತ್ಪಾದನೆ ಆಗಿದಾವೋ ಆ ಸರಕುಗಳ ಉತ್ಪಾದನೆಯ ಮೌಲ್ಯವನ್ನ ಉತ್ಪನ್ನ ವಿಧಾನ ಅಂತ ಕರಿತೀವಿ. ಬಟ್ ಅಗೇನ್ ಇಲ್ಲಿ ಯು ನೀಡ್ ಟು ಕನ್ಸಿಡರ್. ಸೊ ಈಗ ಉತ್ಪನ್ನ ವಿಧಾನದಲ್ಲಿ ಆಲ್ರೆಡಿ ನಾವು ಹೇಳಿದ್ದೀವಿ ನಿನ್ನೆ ಕ್ಲಾಸ್ ಅಲ್ಲಿ, ನ್ಯಾಷನಲ್ ಇನ್ಕಮ್ ಇಸ್ ಈಕ್ವಲ್ ಟು ಪಿ ಇಂಟು ಕ್ಯೂ ಅಂತ ಹೇಳಿದಾಗ ವಿ.ಕೆ.ಆರ್. ರಾವ್ ಹೇಳಿದ್ದಾನೆ ಅಲ್ವಾ, ವಸ್ತುಗಳ ಉತ್ಪಾದನೆ ಎಷ್ಟಾಗಿರುತ್ತೋ ಅದರ ಮೌಲ್ಯವನ್ನ ಅಂದಾಜು ಮಾಡುವಂತದ್ದು. ಆದ್ರೆ ಅದು ಎಲ್ಲಾ ವಸ್ತುಗಳು ಮಾರಾಟ ಆಗ್ಬೇಕಂತ ರೂಲ್ ಇಲ್ಲ ಅಲ್ವಾ. ಅದಕ್ಕೋಸ್ಕರವಾಗಿ ಇದನ್ನ ನಾವು ಕನ್ಸಿಡರ್ ಮಾಡ್ತಾ ಇಲ್ಲ. ವಿ ಆರ್ ನಾಟ್ ಯೂಸಿಂಗ್ ದಿಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಟು ಎಸ್ಟಿಮೇಟ್ ದ ನ್ಯಾಷನಲ್ ಇನ್ಕಮ್, ಟು ಮೆಜರ್ ದಿ ನ್ಯಾಷನಲ್ ಇನ್ಕಮ್. ಹಾಗಿದ್ದಾಗ ಇನ್ಕಮ್ ಮೆಥಡ್ ಅಂದ್ರೆ ಅರ್ಥ ಏನು? ವಿಚ್ ಇಸ್ ಸೇಮ್ ಅಲ್ಲ, ಸಮ್ಮೇಷನ್ ಆಫ್ ಫ್ಯಾಕ್ಟರ್ಸ್ ಆಫ್ ಇನ್ಕಮ್ ಆರ್ ಫ್ಯಾಕ್ಟರ್ಸ್ ಆಫ್ ಡಿಸ್ಟ್ರಿಬ್ಯೂಷನ್. ಸೊ ದ ಫ್ಯಾಕ್ಟರ್ಸ್ ಆಫ್ ಡಿಸ್ಟ್ರಿಬ್ಯೂಷನ್, ಲ್ಯಾಂಡ್ಗೆ ಹೇಳಿದ್ದೀವಲ್ವಾ ನಾವು, ರೆಂಟ್, ಲೇಬರಿಗೆ ವೇಜಸ್, ಕ್ಯಾಪಿಟಲ್ಗೆ ಇಂಟ್ರೆಸ್ಟ್ ಅಂಡ್ ಆರ್ಗನೈಸೇಷನ್ಗೆ ಪ್ರಾಫಿಟ್ಸ್. ಹೌದಾ? ಸೊ ದಿಸ್ ಸಮ್ಮೇಷನ್ ಆಫ್ ಫ್ಯಾಕ್ಟರ್ಸ್ ಆಫ್ ಇನ್ಕಮ್ ಆರ್ ದ ಫ್ಯಾಕ್ಟರ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂತ ನೋಡ್ತಾ ಇದೀವಿ. ಸೊ ಅಂದ್ರೆ ವಿವಿಧ ಉತ್ಪಾದನಾಂಗಗಳ ಮಿಶ್ರಣ ಅಂತ ಹೇಳಿದ್ದು ಇದು. ಇಲ್ಲಿ ಹೇಳ್ತಿರುವಂತದ್ದು ವಿತರಣಾಂಗಗಳ ಮಿಶ್ರಣ. ಇಟ್ ಈಸ್ ಸಮ್ಮೇಷನ್ ಆಫ್ ದ ಫ್ಯಾಕ್ಟರ್ಸ್ ಆಫ್ ಇನ್ಕಮ್ ಅಂತ ಹೇಳ್ತಾ ಇದೆ, ಫ್ಯಾಕ್ಟರ್ಸ್ ಆಫ್ ಡಿಸ್ಟ್ರಿಬ್ಯೂಷನ್. ಬಟ್ ಇಲ್ಲಿನೂ ಏನಾಗತ್ತೆ, ಇವಾಗ ಜನಸಾಮಾನ್ಯರು ತಮ್ಮಲ್ಲಿರುವಂತಹ ಎಲ್ಲಾ ಹಣವನ್ನ ವೆಚ್ಚಾಂತರ ಮಾಡಲ್ಲ. ಹೌದಾ? ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ ದೇ ವಾಂಟ್ ಟು ಸೇವ್ ಸರ್ಟೆನ್ ಅಮೌಂಟ್ ಆಸ್ ಪಾರ್ಟ್ ಆಫ್ ದೇರ್ ಸೇವಿಂಗ್ಸ್ ಫಾರ್ ದ ಅನ್ಎಕ್ಸ್ಪೆಕ್ಟೆಡ್ ಸಿನಾರಿಯೋ, ಸರ್ಕಮ್ಸ್ಟಾನ್ಸಸ್ ಅಂತ ನೋಡ್ತೇವೆ, ಸಿಚುವೇಶನ್ಸ್. ಅದಕ್ಕೆ ತನ್ನಲ್ಲಿರುವಂತ ಎಲ್ಲಾ ಹಣವನ್ನ ವೆಚ್ಚಾಂತರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವೇ ನೋಡಿ, ನಿಮ್ಮ ತಂದೆ ತಾಯಿ ನಿಮ್ಗೆ 5,000 ಹಾಕ್ತಾ ಇದಾರೆ ತಿಂಗಳಿಗೆ ಅಂತಂದ್ರೆ 5,000 ಅಮೌಂಟ್ ಅನ್ನ ನೀವು ಅಲ್ಲಿ ವೆಚ್ಚ ಮಾಡ್ಲಿಕ್ಕೆ ಹೋಗಲ್ಲ. 5,000ದಲ್ಲಿ 1,000 ಅಥವಾ 500 ರೂಪಾಯಿಯನ್ನ ನಿಮ್ಮ ಉಳಿತಾಯವಾಗಿ ಇಟ್ಕೊಳ್ತೀರಿ. ಯಾಕಂದ್ರೆ ಮುಂದೆ ಯಾವ ಸ್ಥಿತಿಗತಿಗಳು ಯಾವ ಪರಿಸ್ಥಿತಿಯಲ್ಲಿ ಹೇಗೆ ಆಗತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಅಲ್ವಾ ನಮ್ಗೆ. ಅದಕ್ಕೋಸ್ಕರ ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ ವಾಂಟ್ಸ್ ಟು ಸೇವ್ ಸರ್ಟೆನ್ ಅಮೌಂಟ್. ಕ್ಲಿಯರ್ ಇದೆ ಆಸ್ಪಿರೆಂಟ್ಸ್? ಸೊ ಹಾಗಾಗಿ ಇದನ್ನು ನಾವು ಅಂದಾಜು ಮಾಡುವಂತಿಲ್ಲ. ಅದಕ್ಕಾಗಿನೇ ವಾಟ್ ವಿ ಹ್ಯಾವ್ ಬಿನ್ ಯೂಸಿಂಗ್ ಈಸ್ ದ ನ್ಯಾಷನಲ್ ಇನ್ಕಮ್ ವಿಲ್ ಬಿ ಎಸ್ಟಿಮೇಟೆಡ್ ಆನ್ ದ ಬೇಸಿಸ್ ಆಫ್ ಎಕ್ಸ್ಪೆಂಡಿಚರ್ ಮೆಥಡ್, ದಟ್ ಈಸ್ ಈಕ್ವಲ್ ಟು GDP. ಅದನ್ನೇ GDP ಅಂತ ಕರಿತೀವಿ. ದಟ್ ಈಸ್ ಈಕ್ವಲ್ ಟು C ಪ್ಲಸ್ I ಪ್ಲಸ್ G ಪ್ಲಸ್ X ಮೈನಸ್ M. ದಿಸ್ ವಾಸ್ ದ ಫಾರ್ಮುಲಾ ಫಾರ್ ದ ಎಸ್ಟಿಮೇಷನ್ ಆಫ್ ನ್ಯಾಷನಲ್ ಇನ್ಕಮ್. ಭಾರತ ದೇಶದಲ್ಲಿ ಪ್ರಸ್ತುತ ಸಂದರ್ಭದಲ್ಲಿ ರಾಷ್ಟ್ರೀಯ ಆದಾಯವನ್ನ GDPಯ ಮೂಲಕ ಅಂದಾಜು ಮಾಡ್ತಾ ಇರುವಂತದ್ದ ನೋಡ್ತೀವಿ. ಅಂಡ್ ಆ GDPಯ ಮೌಲ್ಯವನ್ನ ವೆಚ್ಚದ ವಿಧಾನದ ಮೂಲಕ ಅಂದಾಜು ಮಾಡ್ತಾ ಇದೀವಿ. ಕ್ಲಿಯರ್ ಇದೆನಾ? ಸೊ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಸೊ ಅದರಲ್ಲಿ C ಅಂದ್ರೆ ಏನು, I ಅಂದ್ರೆ ಏನು, G ಅಂದ್ರೆ ಏನು ಅನ್ನುವಂಥದ್ದನ್ನ ನೋಡ್ತೇವೆ. ಅಂಡ್ X ಮೈನಸ್ M ಅಂದ್ರೆ ಏನು ಅನ್ನುವಂಥದ್ದು ಹೇಳ್ತೀವಿ. ಸೊ ಇದ್ರ ಮೇಲೆ ಅಗೇನ್ ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನ ವೆಚ್ಚದ ವಿಧಾನ ಮೂಲಕ ಅಂದಾಜಿಸಲಾಗುತ್ತದೆ. ಅಂಡ್ ಅದರಲ್ಲಿ GDP ಅಂದ್ರೆ ಏನ್ ಇವಾಗ ಈಸ್ ಈಕ್ವಲ್ ಟು ಸಿ ಅನ್ನುವಂಥದ್ದು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್, ಅನುಭೋಗಿ ವೆಚ್ಚ ಅಂತ ಹೇಳಿ ಕರಿತೀವಿ. ಅಂದ್ರೆ ನಾವು ದಿನನಿತ್ಯ ವಹಿವಾಟುಗಳು, ಮಾರುಕಟ್ಟೆಯಲ್ಲಿ ಸರಕುಗಳನ್ನ ಕೊಂಡುಕೊಂಡಾಗ ಕೆಲವು ಹಣವನ್ನು ವೆಚ್ಚ ಮಾಡ್ತೇವೆ, ಅದರ ಅಮೌಂಟ್. C is a consumption expenditure, I is a investment expenditure, ಹೂಡಿಕೆ ವೆಚ್ಚ ಅಂತ ನೋಡ್ತೇವೆ. ಈಗ ಸೇ ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬ ವ್ಯಕ್ತಿ ಕೆಲವು ಪ್ರಾಪರ್ಟಿಯಲ್ಲಿ ಹೂಡಿಕೆಯನ್ನು ಮಾಡಿದ್ದಾನೆ, ಲ್ಯಾಂಡ್ ಅಲ್ಲಿ ಹೂಡಿಕೆ ಮಾಡಿದ್ದಾನೆ.
ಈಗ ಹೂಡಿಕೆ ಮಾಡ್ತಿರುವಂತದ್ದು ಸಹ ಆ ಟೈಮಲ್ಲಿ ನಂದೇನಾಗ್ತಾ ಇದೆ, ವೆಚ್ಚನೇ ಅಲ್ವಾ ಅದು. ದಟ್ ಇಟ್ ಸೆಲ್ಫ್ ಈಸ್ ಆಲ್ಸೋ ನೌನ್ ಆಸ್ ಎಕ್ಸ್ಪೆಂಡಿಚರ್ ಪಾರ್ಟ್ ಆಫ್ ದ ಪಬ್ಲಿಕ್. ಹೌದಾ ಅಲ್ವಾ? ಐ ಆಮ್ ಇನ್ವೆಸ್ಟಿಂಗ್ ಇನ್ ಟು ದ ಲ್ಯಾಂಡ್ ವಿಚ್ ಇಸ್ ನಥಿಂಗ್ ಬಟ್ ಆರ್ ಟು ಬೈ ಸರ್ಟನ್ ಪ್ರಾಪರ್ಟಿ ಫ್ರಮ್ ದ ಏನೋ ಫ್ರಮ್ ದ ಅದರ್ಸ್. ಇಫ್ ಐ ವಾಂಟ್ ಟು ಟೇಕ್ ಪ್ರಾಪರ್ಟಿ ಫ್ರಮ್ ಅದರ್ಸ್ ಅಂತ ಬಂದಾಗ ಆರ್ ಸರ್ಟನ್ ಲ್ಯಾಂಡ್ ಅಂತ ಬಂದಾಗ, ಇಫ್ ಐ ವಾಂಟ್ ಟು ಪರ್ಚೇಸ್ ಸರ್ಟನ್ ಲ್ಯಾಂಡ್ ಅಂತ ಬಂದಾಗ ಐ ನೀಡ್ ಟು ಸ್ಪೆಂಡ್ ದ ಅಮೌಂಟ್ ಅಲ್ವಾ. ಈಗ ದಟ್ ಈಸ್ ದ ಇನ್ವೆಸ್ಟ್ಮೆಂಟ್ ಪಾರ್ಟ್ ಆಫ್ ಇಂಡಿವಿಜುವಲ್, ಬಟ್ ದಟ್ ಇನ್ವೆಸ್ಟ್ಮೆಂಟ್ ಇಟ್ ಸೆಲ್ಫ್ ಇಸ್ ನೌನ್ ಆಸ್ ಏನಾಗುತ್ತೆ, ಮೈ ಎಕ್ಸ್ಪೆಂಡಿಚರ್ ಪಾರ್ಟ್ ಆಗುತ್ತೆ. ಹಾಗಾಗಿ ಐ ಅನ್ನುವಂಥದ್ದು ಎಕ್ಸ್ಪೆಂಡಿಚರ್, ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಅಂತ ನೋಡ್ತೀವಿ, ಹೂಡಿಕೆಯ ವೆಚ್ಚ. ಜಿ ಅನ್ನುವಂಥದ್ದು ಗವರ್ಮೆಂಟ್ ಎಕ್ಸ್ಪೆಂಡಿಚರ್, ಸರ್ಕಾರಿ ವೆಚ್ಚ ಅಂತ ಕರಿತೀವಿ. ಸೊ ಸರ್ಕಾರಿ ವೆಚ್ಚ ಏನು ಇವಾಗ, ಸೊ ಯಾವುದೇ ಒಂದು ನಿರ್ದಿಷ್ಟ ಅಗತ್ಯತೆಗಳನ್ನು ಪೂರೈಸಬೇಕಾದ್ರೆ ಸರ್ಕಾರ ಪ್ರತಿ ವರ್ಷ ವೆಚ್ಚಗಳನ್ನು ಮಾಡುತ್ತೆ ಅಲ್ವಾ. ಸೊ ಸರ್ಕಾರ ವೆಚ್ಚ ಮಾಡ್ತಾ ಇದೆ ಅಂದ್ರೆ ಅರ್ಥ ಏನು, ಅದಕ್ಕೆ ಆದಾಯ ಬರ್ತಿರುವಂತದ್ದು ಜನರಿಂದ, ತೆರಿಗೆಗಳಿಂದ. ಸೊ ವೆಚ್ಚ ಮಾಡ್ತಾ ಇದೆ ಅಂತಂದ್ರೆ ಅದನ್ನು ಏನೈತಿ ಇವಾಗ GDP ಮೌಲ್ಯದಲ್ಲಿ ತಗೋತೀವಿ. ನೆಕ್ಸ್ಟ್ ಎಕ್ಸ್ ಮೈನಸ್ ಎಂ, ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್, ರಫ್ತು ಮೈನಸ್ ಆಮದು. ಸೊ ರಫ್ತು ಮೈನಸ್ ಆಮದು ಅನ್ನುವಂಥದ್ದನ್ನು ತಗೊಳ್ತೀವಿ. ಯಾಕಂದ್ರೆ GDPಯಲ್ಲಿ ರಫ್ತಾಗ್ತಿರುವಂತ ವಸ್ತುಗಳು ಎಷ್ಟು, ಆಮದಾಗ್ತಿರುವಂತ ವಸ್ತುಗಳು ಎಷ್ಟು, ಅಂಡ್ ಅವೆರಡರ ನಡುವಿನ ವ್ಯತ್ಯಾಸ ಅಂದಾಜು ಮಾಡ್ಬೇಕಲ್ಲ ನಾವು. ವಿ ಆರ್ ಎಸ್ಟಿಮೇಟಿಂಗ್ ದ ವ್ಯಾಲ್ಯೂ. ಅಂಡ್ ಆಸ್ ಆಫ್ ನೌ, ಅಕಾರ್ಡಿಂಗ್ ಟು 2026 ರಿಪೋರ್ಟ್ ಪ್ರಕಾರ, ಆಸ್ ಆಫ್ ನೌ ಇಂಡಿಯಾಸ್ GDP ವಾಸ್ ಎಟ್ ದ 6th ಪ್ಲೇಸ್ ಅಂತ ನೋಡ್ತೀವಿ, ಹ್ಯಾವಿಂಗ್ ದ ಇನ್ಕಮ್ ಆಫ್ ಅರೌಂಡ್ $3.92 trillion ಎಕಾನಮಿ. ಅಂಡ್ ಇದು ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಗಿದೆ ಅಂತ ಮುಂದಿನ ದಿನಮಾನಗಳಲ್ಲಿ ಚರ್ಚೆ ಮಾಡ್ತೇನೆ ನಾನು. ಕ್ಲಿಯರ್ ಇದೆ ಆಸ್ಪಿರೆಂಟ್ಸ್ ಟಿಲ್ ದಿಸ್? ಎನಿ ಡೌಟ್ಸ್? ಸೊ ಹೋಪ್ ಇಲ್ಲಿಯವರೆಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ದ ರಿಮೈನಿಂಗ್ ದಟ್ ವಿ ವಿಲ್ ಡಿಸ್ಕಸ್ ಇನ್ ದ ಟುಮಾರೋಸ್ ಸೆಷನ್. ದಟ್ ಈಸ್ ಒನ್ ಆಫ್ ದ ಮೇಜರ್ ಕಾಂಪೋನೆಂಟ್ಸ್, ದಟ್ ಈಸ್ ಅಗ್ರಿಗೇಟ್ಸ್ ಆಫ್ ನ್ಯಾಷನಲ್ ಇನ್ಕಮ್. ವಿವಿಧ ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡುವಂತ ಅಂಶಗಳು, ಅಂಗಗಳು ಅಂತ ನೋಡ್ತೀವಿ. GDP, GNP, NNP, NDP. ಕ್ಲಿಯರ್ ಇದೆನಾ? GDP deflator, those factors that we will discuss in the tomorrow's session. Thank you very much aspirants.